ಇವತ್ತು ಯುಗಾದಿ ಹಬ್ಬ ಸುದಿನವಾದಂತ ಹಿನ್ನೆಲೆಯಲ್ಲಿ ಇವತ್ತೇ ಕಾಂಗ್ರೆಸ್ನ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆಗಳಿತ್ತು, ಚರ್ಚೆ ಇತ್ತು. ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್. ಅಲ್ಲಿಗೆ ನಾಳೆನೂ ಬಿಡುಗಡೆ ಆಗ್ತಾ ಇಲ್ಲ ಕಾಂಗ್ರೆಸ್ನ ಟಿಕೆಟ್ ಲಿಸ್ಟ್. ಇನ್ನು 1 ರಿಂದ 2 ದಿನಗಳ ಬಳಿಕ ಟಿಕೆಟ್ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇ ಬಿಡುಗಡೆ ಮಾಡುವಂತ ಆಲೋಚನೆಯನ್ನ ಮಾಡಿಕೊಂಡಿದ್ವಿ. ನಮ್ಮ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. ಇನ್ನು 1 ರಿಂದ 2 ದಿನದಲ್ಲಿ ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿತು. ಇದೆಲ್ಲ ಬೋಗಸ್ ಅಂತ ಸಿಎಂಎ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನುಡಿದಂತೆ ನಡೆಯುವಂತ ಪಕ್ಷ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವ್ರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರು. ಅದು ಬಂದಿದೆಯಾ? ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದಾದ್ರೂ ಆಗಿದೆಯಾ? ಆದ್ರೆ ನಾವಿದೀವಲ್ಲ, ನುಡಿದಂತೆ ನಡೀತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಗ್ಯಾರಂಟಿ ಭರವಸೆಗಳ ಬಗ್ಗೆ ಸಿಎಂ ಏನ್ ಹೇಳಿದ್ರು, ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. ಕಾರ್ಡಿನ ಸರಣಿ ನಡೆದಿದೆ. ಇದು 4ನೇದು. 3 ಬೋಗಸ್ ಹೇಳಿದ್ರು, ಇದೊಂದು ಬೋಗಸ್. ರಾಜಸ್ಥಾನದಲ್ಲಿ ಪದವೀಧರರಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೀನಿ ಅಂದ್ರು, ಇದುವರೆಗೂ ಕೊಟ್ಟಿಲ್ಲ. ಛತ್ತೀಸ್ಗಢನಲ್ಲಿ 1500 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ. ರಾಜಸ್ಥಾನ 3500 ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ. ಒಟ್ಟು 4 ರಾಜ್ಯಗಳಲ್ಲಿ ಅವ್ರು ಏನು ಹೇಳಿ, ಜಾರ್ಖಂಡಲ್ಲಿ ಹೇಳಿದ್ರು ಕೊಡಲಿಲ್ಲ. ಎಲ್ಲೂ ಏನು ಕೊಟ್ಟೇ ಇಲ್ಲ. ಬೋಗಸ್ ಅದು ಪಟ್ಟಿನೇ ಕೊಡ್ತೀನಿ, ನಾನು ಬಿಡುಗಡೆ ಮಾಡ್ತಾಯಿದ್ದೆ. ಹೀಗಾಗಿ ಈ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ. ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದ್ದಾರೆ. ಜನ ನಂಬೋದಿಲ್ಲ. 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ಗೆ, ಏನಾಯ್ತು 15 ಲಕ್ಷ? ನಾವು ಆ ಥರ ಅಲ್ಲ. ಎಲ್ಲ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಿದ್ರು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು. ನೀವು ಮ್ಯಾನಿಫೆಸ್ಟೋನ ನೀವು ತೆಗೆದು ನೋಡಿ, ಎಲ್ಲರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ ಆದಾಯ ಡಬಲ್ ಮಾಡಿದ್ರು? ಯಾರ ಆದಾಯನೂ ಡಬಲ್ ಮಾಡಲಿಲ್ಲ. ಸೊ ಹಂಗೆ ನುಡಿದಂತೆ ಬಿಜೆಪಿಯವ್ರು ನಡೆಯೋಕ್ಕಾಗಲಿಲ್ಲ. ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಳ್ತೇವೆ. ನಾವೀಗಾಗಲೇ ಎಲ್ಲ ಎಕನಾಮಿಸ್ಟು, ನಾವು ಸಿದ್ದರಾಮಯ್ಯನವರೆಲ್ಲ ಕೂತ್ಕೊಂಡು ಎಲ್ಲಿಂದ ತರೋದು, ಹೇಗೆ ತರೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ.